ಭೀಮಾ ತೀರ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಲವು ರಕ್ತಸಿಕ್ತ ಅಧ್ಯಾಯಗಳು ದಶಕಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಅಂಥದ್ರಲ್ಲಿ ಭಾಳ ಆಕ್ಟಿವ್ ಆಗಿರುವಂತಹ DMC ಗ್ಯಾಂಗ್ನಲ್ಲಿ ಈಗ ಬಿರುಕು ಮೂಡಿದೆಯಂತೆ. ಯಾವ ಕಾರಣಕ್ಕೆ, ಏನಿದು DMC ಗ್ಯಾಂಗ್ ಅಂದರೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಭೀಮಾ ತೀರದ ನಟೋರಿಯಸ್ DMC ಗ್ಯಾಂಗ್ನಲ್ಲಿ ಬಿರುಕು. ಗ್ಯಾಂಗ್ ಲೀಡ್ ಮಾಡ್ತಿದ್ದ ಮಡುಸ್ವಾಮಿಯಿಂದ ಮಿಸ್ಲೀಡ್. ಮಡುಸ್ವಾಮಿ ಮೇಲೆ ಧರ್ಮರಾಜ ತಾಯಿ ವಿಮಲಾಬಾಯಿ ಗರಂ. ರಾಜ್ಯದ ಮೂಲೆ ಮೂಲೆಯಲ್ಲಿ ಭೀಮಾ ತೀರದ ನಟೋರಿಯಸ್ ಹಂತಕರ ರಕ್ತಸಿಕ್ತ ಚರಿತ್ರೆಗಳು ಸದ್ದು ಮಾಡಿವೆ. ಈ ರಕ್ತಸಿಕ್ತ ಚರಿತ್ರೆಯಲ್ಲಿ ಪುತ್ರಪ್ಪ ಸಾಹುಕಾರ್ ಹಾಗೂ ಮಲ್ಲಿಕಾರ್ಜುನ್ ಚಡಚಣ ಕುಟುಂಬಗಳ ದ್ವೇಷ, ರಕ್ತ ಚರಿತ್ರೆ ಕೂಡ ಒಂದು. ಈ ಕುಟುಂಬಗಳ ದ್ವೇಷ ಈಗಲೂ ಕೂಡ ಮುಂದುವರೆದಿದೆ. ಧರ್ಮರಾಜ ಚಡಚಣ ಎನ್ಕೌಂಟರ್ ಬಳಿಕ 2020 ನವೆಂಬರ್ 2ರಂದು ಭೀಮಾ ತೀರದ ಮಹದೇವ್ ಸಾಹುಕಾರ್ ಭೈರಗೊಂಡ ಮೇಲೆ ಧರ್ಮರಾಜ ಮಲ್ಲಿಕಾರ್ಜುನ ಗ್ಯಾಂಗ್ನ 50 ಜನರಿಂದ ಡೆಡ್ಲಿ ಅಟ್ಯಾಕ್ ಆಗಿತ್ತು. ಈ DMC ಗ್ಯಾಂಗ್ ಅನ್ನ ಮಡುಸ್ವಾಮಿ ಎಂಬಾತ ಲೀಡ್ ಮಾಡ್ತಾ ಇದ್ದು, ಮಡುಸ್ವಾಮಿ ನೇತೃತ್ವದಲ್ಲಿಯೇ ಈ ಅಟ್ಯಾಕ್ ಕೂಡ ಆಗಿತ್ತು. ನಂತರ ಈ ಕೇಸ್ನಲ್ಲಿ ಜಾಮೀನು ಪಡೆದು ಸದ್ಯ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಆದರೆ ಈ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ. ಇದನ್ನು ಧರ್ಮರಾಜ ತಾಯಿ ವಿಮಲಾಬಾಯಿಯೇ ಖುದ್ದು ಮಡುಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ಮಡ್ಯಾಗ ಅನ್ನೋದು ಯಾನ್ ಬೇಕಾದ ಮಾಡಿದೆವು, ಮಡುಸ್ವಾಮಿಗೆ ಎಲ್ಲ ಕೊಟ್ಟೆವು, ತೊಗೊಂಡೆವು, ಎಲ್ಲ ಮಾಡಿದೆವು. ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗಲಿ. ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ 3 ಜನ ಹೋಗ್ಯಾವ. ಅವ ಮಾದೇ ಮಾಡ್ಯಾನ. ಈಗ ಸಾಕ್ಷಿದವ್ರಿಗೆ ಏನು ಮಾಡ್ತಾನ, 5 ಲಾಖ ಕೊಡ್ತಾ 10 ಲಾಖ ಕೊಡ್ತಾ ತಿಳಿಕೆರಿಂದ ರೊಕ್ಕ ಕೊಟ್ಟು ಕೊಂಡು ತೊಗೊಂಡಂಗೆ ಮಾಡ್ಯಾನ. ಈಗೆಲ್ಲ ಹಂಚಿಕೆ ಹಾಕ್ಯಾನ. ಇಲ್ಲ 6 ಮಂದಿ ಅವರು ಅಂತ ಯಾರ್ಯಾರಿಗೆ ಕೊಡ್ತಾನ, ಯಾರಿಗೆ ನೀವು ಮಡುಸ್ವಾಮಿ ಏನು ಮಾಡ್ತಾನ, ನಾ ಸಾಕ್ಷಿ ಹೇಳ್ಸಲ್ಲ, ನನ್ನ ಹಂತಿಲ್ ರೊಕ್ಕ ಬಂದಾವ, ನೀವು ಒಟ್ಟು ನೀವು ಇದು ಮಾಡಿಸ್ರಿ ಅಂತ ಇವ ಮಡುಸ್ವಾಮಿ ಹೇಳ್ಕೊತಾನ. ಮಹದೇವ್ ಸಾಹುಕಾರ್ ಮೇಲಿನ ಡೆಡ್ಲಿ ಅಟ್ಯಾಕ್ ನಂತರ ಧರ್ಮನ ತಂದೆ ಮಲ್ಲಿಕಾರ್ಜುನ, ತಾಯಿ ವಿಮಲಾಬಾಯಿ ಹಾಗೂ ಇದೇ ಮಡುಸ್ವಾಮಿ ಮೇಲೆ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಮಡುಸ್ವಾಮಿ ಪ್ರಭಾವ ಬೀರಿದ್ದಾನೆ. ಮಹದೇವ ಸಾಹುಕಾರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಾನು ಹೇಳಿದ್ದೇನೆ, ಹಣ ಕೊಟ್ಟಿದ್ದೇನೆ ಅಂತ ಸುಳ್ಳು ಹೇಳಿದ್ದಾನೆ. ಹಣ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹುಡುಗರಿಗೆ ಹಾಜರಾಗುವಂತೆ ಹೇಳ್ತಿದ್ದಾನೆ. ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದ ಹುಡುಗರನ್ನ ನಡುನೀರಿನಲ್ಲಿ ಕೈಬಿಟ್ಟಿದ್ದಾನೆ. ನನ್ನ ಮಗ ಧರ್ಮರಾಜನ ಹೆಸರನ್ನ ಹೇಳಿ ಹಫ್ತಾ ವಸೂಲಿ ಬೆದರಿಸಿ ಹಣ ಸುಲಿಗೆ ಮಾಡ್ತಿದ್ದಾನೆ ಅಂಥೇಳಿ ವಿಮಲಾಬಾಯಿ ದೂರಿದ್ದಾರೆ. ಅಲ್ಲದೆ ನನ್ನ ಮೇಲೆ, ನನ್ನ ಮಗ ಶಿವಾನಂದನ ಮೇಲೆ, ಅಳಿಯನ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾನೆ ಅಂಥೇಳಿ ಆರೋಪಿಸಿದ್ದಾರೆ. ಮಡುಸ್ವಾಮಿಗೆ ನಾ ಮಾದೇನು ಮಾಡತನ ಹೇಳೇ ಇಲ್ಲ. ಹೆಣ್ಬರಿ ನಾ ಅದಕ್ಕೆ ಹೇಳ್ಕೊಲಿ, ರೊಕ್ಕ ಕೊಟ್ಟಿದ್ದತ್ತ ನಾ ಹೇಳ್ತಾನೆ. ಅವನಿಗೆ ನನಗೆ ಏನು ಸಂಬಂಧ ಇಲ್ಲ. ನನ್ನ ಮಗನ ಕೂಡ ಅವ ಮೊದಲು ಇದ್ದ. ಅದು ಮತ್ತು ಅವಾಗ ಏನಾಗ್ಯದ ಯಾರಿಗೂ ನನಗೆ ಗೊತ್ತಿಲ್ಲ. ತಾನು ಭಯಕ್ಕಾಗಿ ಹೋಗಿ ಎಲ್ಲ ಹುಡುಗರದು ಒಂದಲ್ಲ ಎರಡಲ್ಲ 30-40 ಹುಡುಗರಿಗೆ ಕರ್ಕೊಂಡು ಹೋಗಿ ಮಾಡ್ಯಾನ. ಅದು ಮಾಡ್ಯಾನ, ಪಾರ್ಗಳಿಗೆ ಎಲ್ಲ ಕೈ ಬಿಟ್ಟಾನ. ನಾ ಹೆಣ್ಬಾರಿ ನಮಗೆ ಹೊಟ್ಟೆ ತುಂಬಿಸೋದು ರಗಡೆಗ್ಯದ. ನಾ ಎಲ್ಲಿ ಇವ್ರಿಗೆ ರೊಕ್ಕ ತಂದು ಕೊಡ್ಲಿ ಹೊಡಿಯಪ್ಪ ಅಂತ ನಾ ಹೇಳಿ ಅವನ ಇಲ್ಲಿ ನನ್ನ ಮಗನ ಹೆಸರು ಮ್ಯಾಗ ಹೆಸರು ಬೆಳೆಸ್ಕೋಬೇಕಂತ ಹೇಳಿ ಕೇರಿಂದ ನನಗೆ ಭೀ ಹಾಕದ. ನಮ್ಮ ನಾದ್ನಿ ಮಗನ ಆ ಹುಡುಗಿಗೆ ಭೀ ಹಾಕಿಸದ, ಸುಳ್ಳು ಕೇಸ್ ಹಾಕಿಸದ. ಮಡುಸ್ವಾಮಿ ನನ್ನ ಮಗನ ಹೆಸರ ಮೇಲೆ 2 ಐಷಾರಾಮಿ ಕಾರು, ಬಿಲ್ಡಿಂಗ್, ಮನೆ ಕಟ್ಟಿಕೊಂಡಿದ್ದಾನೆ. ಸಾಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ಹೋಗಿ ಸಾಕ್ಷಿ ಹೇಳಲು ಮಡುಸ್ವಾಮಿ ಅಡ್ಡಿಪಡಿಸ್ತಿದ್ದಾನೆ. ನನ್ನ ಜೀವಕ್ಕೂ ಭಯ ಇದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥೇಳಿ ವಿಮಲಾಬಾಯಿ ಆರೋಪ ಮಾಡ್ತಿದ್ದಾರೆ. ಸುನಿಲ್ ಜೊತೆ ಪುರುಷೋತ್ತಮ್, ಪಬ್ಲಿಕ್ TV.